ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಸಿಂಪಲ್ ಆಗಿ ಬಗರ್ ರೈಸ್ ಉಪ್ಪಿಟ್ಟು ಮಾಡೋಣಂತ್ರಿ. ಇದು ಉಪವಾಸಿಗೆ ನಡೀತೀರಿ ನೋಡ್ರಿ. ಯಾರೆಲ್ಲ ನವರಾತ್ರಿಗೆ ಉಪವಾಸ ಇರ್ತೀರಲ್ರಿ, ಈ ತರ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಇದು ಬಗರ್ ರೈಸ್ ಅಂತ ಸಿಗುತ್ರಿ. ಮೊದ್ಲು ನಾವು 1 ಕಪ್ ಆಗೋಷ್ಟು ಬಗರ್ ರೈಸ್ ತೊಗೊಂಡಿನ್ರಿ. ಇದನ್ನ ಸ್ವಲ್ಪ ಹುರ್ಕೋಬೇಕು. ನಾವು ಉಪ್ಪಿಟ್ಟು ಹೆಂಗ್ ಹುರಿತೇವಲ್ರಿ, ಅದೇ ಒಂದು 5 ನಿಮಿಷ ಹುರಿಬೇಕು ನೋಡ್ರಿ. ಈಗ ಇದು ಹುರಿಯೋದಾಗೈತ್ರಿ. ಒಂದು ಪ್ಲೇಟ್ದಾಗ ತೆಗ್ದಿಟ್ಕೊಳ್ಳುಮಂತ್ರಿ. ನೋಡ್ರಿ, ಮಸ್ತಾಗಿ ಉದುರಾಗಿ ಮಸ್ತಾಗಿ ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಈ ಕಡಾಯಿದಾಗ ಎಣ್ಣೆ ಹಾಕೊಂಡೇನ್ರಿ. ಎಣ್ಣೆಕಾಯಿ ಒಂದ್ ಸ್ವಲ್ಪ ಜೀರಿಗೆ, ಆಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತ ಬಟಾಟೆ ಹಾಕೊಂಡೇನ್ರಿ. 4 ಹಸಿಮೆಣಸಿನ್ಕಾಯಿ ಜಜ್ಜಿ ಹಾಕೊಂಡಿನಿ ನೋಡ್ರಿ. ಇದಕ್ಕೇನು ಉಳ್ಳಾಗಡ್ಡಿ ಟಮಾಟಿ ಏನು ಹಾಕೋಬೇಕಾಗಿಲ್ರಿ. ಹಂಗೆ ಇಲ್ಲಿ ನಾ ಶೇಂಗಾ ಕೂಡ ಸ್ವಲ್ಪ ತರಿಯಾಗಿ ಜಜ್ಜಿ ಹಾಕೊಂಡಿನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವೇನು ಹುರಿದಿಟ್ಕೊಂಡ್ವಲ್ರಿ ರೈಸ್, ಇದು ಹಾಕೊಳತ್ತೀನಿ ನೋಡ್ರಿ. ಬಗರ್ ರೈಸ್ ಇದು ಕೂಡ ಎಣ್ಣೆ ಒಳಗೆ ಒಂದ್ 2 ನಿಮಿಷ ಹುರ್ಕೋಬೇಕ್ರಿ. ನೋಡ್ರಿ, ಈಗ ಇದು ಚಂದಾಗೆ ಹುರಿಯೋದಾಗೈತ್ರಿ. ನಾ ಆಲ್ರೆಡಿ ನೀರ್ ಕಾಯಿಸ್ಕೊಂಡ್ ಇಟ್ಕೊಂಡಿನ್ರಿ. ನೀರ್ ಹಾಕೊಳತ್ತೀನಿ ನೋಡ್ರಿ. 1 ಕಪ್ಪಿಗೆ 1.5 ಕಪ್ ಆಗೋಷ್ಟು ನೀರ್ ಹಾಕಿದ್ರೆ ಸಾಕು ನೋಡ್ರಿ. ಒಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡುಮಂತ್ರಿ. ನೋಡ್ರಿ, ಇದು ರೆಡಿ ಆಗೈತಿ ನೋಡ್ರಿ. ಮಸ್ತ್ ಆಗಿರ್ತದಲ್ರಿ. ಉಪ್ಪಿಟ್ಟು ಕೂಡ ಬೇಕಾಗಿಲ್ರಿ ಇದ್ರ ಮುಂದೆ. ಮಸ್ತ್ ರೀ. ಮತ್ತು ಆರೋಗ್ಯಕ್ಕೂ ಚಲೋ ಐತಿ ನೋಡ್ರಿ. ಈ ತರ ಒಂದ್ಸತಿ ಮಾಡ್ಕೊಂಡ್ ತಿನ್ ನೋಡ್ರಿ. ನೋಡ್ರಿ ಎಷ್ಟ್ ಮಸ್ತ್ ಆಗೈತ್ರಿ. ಈಗ ನಾ ಸರ್ವಿಂಗ್ ಪ್ಲೇಟ್ ಮಾಡ್ಕೊಳತ್ತೀನಿ ನೋಡ್ರಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ,